ಆದರೆ ನಾನು ದುಬೈಗೆ ಹೋದಾಗ ಅವ್ರು ನಾನು ಯಾಕೆ ಕಾಂಟ್ಯಾಕ್ಟ್ ಮಾಡ್ತಿಲ್ಲ ಅಂತ ನಾನು ಅಂದ್ಕೊಂಡೆ. ಈಗ ಅರ್ಥ ಆಯಿತು. ಈಗ ಅವಳ ಸಾವು ಎಲ್ಲದಕ್ಕೂ ಒಂದು ಉತ್ತರ ಕೊಡ್ತು. ಪಾಪ ನೀನು ಆ ದುಷ್ಟರಿಂದ ಮಾನಸಿಕವಾಗಿ ಅದೆಷ್ಟು ಹಿಂಸೆ ಪಟ್ಟಿರ್ತೀಯೋ ಏನೋ. ಅದನ್ನೆಲ್ಲ ನಾನು ಅರ್ಥ ಮಾಡ್ಕೊಳ್ದೆ ನಿನ್ನ ಬಗ್ಗೆ ತಪ್ಪು ತಿಳ್ಕೊಂಡು ತಾಳಿನೂ ಬಿಚ್ಚಿಟ್ಟು ಹೋಗ್ಬಿಟ್ಟಿದ್ದೆ. ಆ ಕೆಟ್ಟ ಹೆಂಗಸು ನಿನ್ನ ಥರನೇ ಅದು ಎಷ್ಟು ಜನಕ್ಕೆ ಹೀಗೆಲ್ಲ ತೊಂದರೆ ಕೊಟ್ಟಿದ್ಲೋ ಏನೋ. ಅದಕ್ಕೆ ಆ ದೇವರೊಳಗೆ ತಕ್ಕ ಜಾಸ್ತಿ ಮಾಡಿದ್ದಾನೆ. ಈಗ ಅರುಂಧತಿ ಇಲ್ವಲ್ಲ, ಇನ್ಮುಂದೆ ನಾವು ಆ ವಿಡಿಯೋಗೆ ಹೆದರ್ಕೊಳ್ಳೋ ಅಗತ್ಯ ಇಲ್ಲ ಅಲ್ವಾ ಪ್ರೀತು? ಹಾಗೆ ಹೇಳೋಕ್ಕಾಗಲ್ಲ. ಯಾಕಂದರೆ ಅವಳ ಹಿಂದೆ ಅವಳ ಅಣ್ಣನೂ ಇದ್ದ. ಅವನೇನ ಜೀವಂತವಾಗಿದ್ದಾನೆ. ಆದರೆ ಅವನಿಂದ ಸದ್ಯಕ್ಕೆ ಯಾವ ಫೋನ್ ಕಾಲ್ಸು ಬಂದಿಲ್ಲ. ಮೋಸ್ಟ್ಲಿ ಅವನ ತಂಗಿ ಕಳ್ಕೊಂಡ್ರೆ ದುಃಖದಲ್ಲಿರಬೇಕು. ಅವನ ದುಃಖ ಕಳೆಯೋಕ್ಕೂ ಮುಂಚೆ ನಾನು ಅವನಿಂದ ಪರ್ಮನೆಂಟಾಗಿ ಬಚಾವ್ ಆಗೋ ದಾರಿ ಹುಡುಕಬೇಕು. ಹೇಗೆ ಅಂತ ನಿಧಾನಕ್ಕೆ ಯೋಚನೆ ಮಾಡ್ತೀನಿ. ಆದರೆ ಈಗ ಮೊದಲು ಅದಕ್ಕೆ ಹತ್ರ ಹೋಗೋಣ. ನಾನು ಬರೋದನ್ನೇ ಕಾಯ್ತಾ ಸಾರಥಿ ಮನೆ ಮುಂದೆ ನಿಂತಿದ್ರು. ನನ್ನ ಮೇಲೆ ಏನೋ ಅವ್ರಿಗೆ ಪ್ರೀತಿ ಇದೆ ಅಂತ ಆಯಿತು. ಆದರೂ ಮುಂದೆ ಹೋದಾಗ ಅದನ್ನು ಬಚ್ಚಿಡ್ತಿದ್ದಾರೆ ಅಷ್ಟೇ. ಮೊದಲು ಅವರಿಬ್ಬರನ್ನ ಮಾತಾಡಿಸಿ ದುಬೈಯಿಂದ ತಂದಿರೋ ಗಿಫ್ಟ್ಗಳನ್ನ ಕೊಡೋಣ. ಅವರಿಬ್ಬರ ಹತ್ರ ಮಾತಾಡೋದು ತುಂಬಾ ಇದೆ. ಅಮ್ಮನಿಂದ ದೂರ ಇತ್ತು, ಒಳಗೊಳಗೆ ಸಂಕಟ ಪಡ ತಪ್ಪಾಯ್ತು ಪ್ರೀತು. ನಮ್ಮ ಮನೆ ಒಗ್ಗಟ್ಟನ್ನ ನಾವೇ ನಮ್ಮ ಕೈಯಾರ ಮುರಿಯೋದು ತಪ್ತಾ ಇತ್ತು. ಏನು ಹೇಳ್ತಿದ್ದೀರಾ ನೀವು? ನೀವು ಮೊಹಮ್ಮದ್ ಹತ್ರ ಆಸ್ತಿಲಿ ಭಾಗ ಕೇಳಿ ಮನೆಯಿಂದ ಆಚೆ ಬಂದಿದ್ದು ನಿನಗೋಸ್ಕರನೇ ಪ್ರೀತು. ದಯವಿಟ್ಟು ಅದು ಏನಂತ ಬಿಡಿಸಿ ಹೇಳು ಬ್ರೋ. ಅವತ್ತು ಯಾವ ಬಾಯಿಂದ ಹೇಳಿ ಜನ ನಾನು ಹೋಗಿ ಮೊಹಮ್ಮದ್ ಹತ್ರ ಆಸ್ತಿ ಪಾಲ್ ಕೇಳ್ಬೇಕಂತ. ಅವನು ಅಮ್ಮನ ಹತ್ರ ಆಸ್ತಿಲಿ ಭಾಗ ಕೇಳೋದನ್ನ ತಡಿಬೇಕು. ಪ್ರೀತು ಬದಲಿಗೆ ಅಮ್ಮನ ಹತ್ರ ನಾವು ಆಸ್ತಿಲಿ ಭಾಗ ಕೇಳೋಣ. ಮೊಮ್ಮ ಏನು ಹೇಳಪ್ಪ? ಅದು ನಮ್ಮ ಮನೆಯಲ್ಲಿ ಒಗ್ಗಟ್ಟಿಲ್ಲ. ನನಗೆ ಆಸ್ತಿಲಿ ಪಾಲ್ಬೇಕು. ನನ್ನ ಉಸಿರಿರೋವರೆಗೂ ಈ ಮನೆ ಹೊಸಲು ತುಳಿಬಾರ್ದು. ಒಂದು ವೇಳೆ ನನ್ನ ಮಾತನ್ನು ಮೀರಿ ಬಂದ್ರೆ ಆ ಕ್ಷಣನೇ ನನ್ನ ಉಸಿರು ನಿಂತು ಹೋಗುತ್ತೆ. ಅಲ್ಲ, ಈ ಅರ್ಸನ್ ಕೋಟೆಯಲ್ಲಿ ಏನೆಲ್ಲ ನಡೀತಿದೆ ಅಂತ ನನಗೆ ಅರ್ಥ ಆಗ್ತಿಲ್ವಲ್ಲ. ದೊಡ್ಡ ಮಗ ತಾಯಿಗೆ ಡ್ರೈವರ್ ಆಗೋದಂತೆ. ಆ ರಘುರಾಮ
ದೊಡ್ಡ ಸೊಸೆಗೆ ಬೈಕ್ ಎತ್ತಿಸೋದಕ್ಕೆ ಈ ಡ್ರೈ ಫ್ರೂಟ್ಸ್ ಉಂಡೆನ ಕಲ್ತು ಮಾಡಿ ತಗೊಂಡೋಗೋದಂತೆ. ಅದಕ್ಕೂ ಮೀರಿ ಯೋಗ ಟೀಚರ್ ಆಗೋದಂತೆ. ಇವೆಲ್ಲ ನೋಡ್ತಾ ಇದ್ರೆ ಒಂಥರ ಕಂಪ್ಲೀಟ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೆಗಾ ಎಪಿಸೋಡ್ಸ್ ಅನ್ನಿಸ್ತಾ ಇದೆ ನನಗೆ. ಯಾವುದನ್ನು ಅಷ್ಟು ಹಗೂರವಾಗಿ ತಗೊಳ್ಬಾರ್ದು, ನಂಗೆ ಇಷ್ಟ ಆಗಲ್ಲ. ತಿಂಡಿ ಆರ್ಡರ್ ಮಾಡಿ ಎಷ್ಟೊತ್ತಾಯ್ತು, ಯಾಕಿನ್ನೂ ಬಂದಿಲ್ಲ? ನಾನು ಅನುಷ್ಕಾಯಿಂದ ಅನ್ವಿತಾ ಆಗೋ ಅಷ್ಟರಲ್ಲಿ ತಿಂಡಿ ನನ್ನ ಕಣ್ಮುಂದೆ ಇರ್ಬೇಕು, ಗೊತ್ತಾಯ್ತಾ? ತಿಂಡಿನೇ ಬಂದಿರ್ಬೇಕು. ಆರ್ಡರ್ ಮಾಡ್ರೆ ಯಾಕಯ್ಯ ಅಷ್ಟೊಂದು ಲೇಟು? ಇವಳು ಎಷ್ಟೊಂದು ಕೋಪಿಸ್ಕೊಂಡಿದ್ದಾಳೆ ಗೊತ್ತಾ? ಯಾಕಯ್ಯ ಲೇಟು? ಪ್ರೀತು ಅದೇ ಅದೇ ಯಾಕೋ ಹೊಡಿತಾ ಇದೆಯಾ? ಅರುಂಧತಿ ಫೋಟೋ ಸಖತ್ತಾಗಿ ಕಾಣಿಸ್ತಾ ಇದೆ. ಪಕ್ಕದಲ್ಲಿ ನಿನ್ ಫೋಟೋನ ಬಿದ್ರೆ ಸೂಪರ್ ಆಗಿದೆ. ಬ್ರೋ ಬಿಡು ಬ್ರೋ, ಈ ಪಾಪಿನ ಸಾಯಿಸಿ ನೀನ್ ಯಾಕೆ ಪಾಪ ಕಟ್ಕೊಳ್ತೀಯ? ಬ್ರೋ ಬಿಡು ಬ್ರೋ, ಇವನ್ನ ಪೊಲೀಸ್ ಹ್ಯಾಂಡ್ ಓವರ್ ಮಾಡೋಣ. ಸಾಯೋ ತನಕ ಜೈಲಲ್ಲಿ ಕೊಳೆ ಥರ ಮಾಡೋಣ. ಇವನ್ನ ಇನ್ನೊಂದು ವಿಷಯಕ್ಕೆ ಬಿಗಿ ಮಾಡಬೇಕು. ಬ್ರೋ ಅದಕ್ಕೆ ಫೋನ್ ಮಾಡಿ ಲಗೇಜ್ ಪ್ಯಾಕ್ ಮಾಡ್ಕೊಳ್ಳಿ ಕೇಳು. ಇವನ್ನ ಪೊಲೀಸ್ಗೆ ಹ್ಯಾಂಡ್ ಓವರ್ ಮಾಡ್ತಿದ್ದಾಗೆ ನೀನು ಅದಕ್ಕೆ ಅರಸನ್ ಕೋಟೆಗೆ ವಾಪಸ್ ಬರೋರಂತೆ. ಇದು ಈಗಾಗಲೇ ಸುಮಾರು ಸತಿ ಕಾಲ್ ಮಾಡಿದ್ದಾರೆ. ಅಕ್ಕ, ಆದಿಭಾವ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದನ್ನ ನಾನು ಯಾವತ್ತೂ ನೋಡಿಲ್ಲ. ಆ ರಾಣನು ಏನು ಕೂತ್ ಮಾತಾಡಿ ಸಮಸ್ಯೆನ ಬಗೆಹರಿಸ್ಕೊಳ್ಳೋ ಅಂಥವ್ನಲ್ಲ. ಅವರಿಬ್ರು ಹೋದಾಗಿಂದ ನಾವಿಬ್ರು ಎಷ್ಟು ಸರಿ ಫೋನ್ ಮಾಡಿದ್ದೀವಿ. ಒಂದು ಸರಿನಾದರೂ ಆದಿಭಾವ ಆಗಲಿ ಪ್ರೀತು ಆಗಲಿ ಫೋನ್ ರಿಸೀವ್ ಮಾಡಿದಾರ? ನಾವು ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿರ್ತೀವಿ ಅಂತ ಅವ್ರಿಗೆ ಗೊತ್ತಿರುತ್ತೆ ತಾನೆ. ಆದರೂ ಫೋನ್ ರಿಸೀವ್ ಮಾಡಿಲ್ಲ ಅಂದರೆ ಆ ರಾಣ ಆ ಜಗಳದಲ್ಲಿ ಮೋಸದಿಂದ ಇವರಿಬ್ಬರಿಗೆ ಏನಾದರೂ ತೊಂದರೆ ಮಾಡಿದರೆ? ಅವರೇ ಫೋನ್ ಮಾಡ್ತಾ ಇದ್ದಾರೆ. ಹಾಂ, ಹಲೋ ಯಜಮಾನ್ರೆ, ನೀವಿಬ್ರು ಸುರಕ್ಷಿತವಾಗಿದ್ದೀರಾ ತಾನೆ? ನಾವು ಸೇಫ್ ಆಗಿದ್ದೀವಿ ಪಾರು, ನೀನೇನು ಗಾಬರಿ ಆಗ್ಬೇಡ. ಮತ್ತ್ಯಾಕೆ ನೀವಿಬ್ರು ಅವಾಗ್ಲಿಂದ ಫೋನ್ ತೆಗಿಲಿಲ್ಲ? ಆಗ್ಲೇ ಈ ರಾಣ ಅನ್ನೋ ರಾಕ್ಷಸನಿಗೆ ಬುದ್ಧಿ ಕಲಿಸ್ತಾ ಇದ್ವಿ, ಅದಕ್ಕೆ ನೀನು ಕಾಲ್ ಪಿಕ್ ಮಾಡೋಕ್ಕಾಗಲಿಲ್ಲ. ಇವಾಗ ಬುದ್ಧಿ ಕಲಿಸಾಯ್ತು, ಇನ್ನೇನಿದ್ರು ಶಿಕ್ಷೆ ಕೊಡ್ಸೋದಷ್ಟೇ. ಪಾರು, ನಿಂಗೆಲ್ಲ ಲಗೇಜ್ ಪ್ಯಾಕ್ ಮಾಡ್ಕೊ. ನಾವು ಅರಸನ್ ಕೋಟೆಗೆ ಮತ್ತೆ ಹೋಗೋ ಸಮಯ ಬಂದಿದೆ. ಅಷ್ಟರಿ ಈ ರಾಣನ ಪೊಲೀಸಿಗೆ ಒಪ್ಪಿಸ್ಬರ್ತೀವಿ. ಬೇಡ ಯಜಮಾನ್ರೆ, ಬರೀ ಅವ್ನ ತಪ್ಪಿಗೆ ತಕ್ಕ ಶಿಕ್ಷೆ ಕೊಡೋದ್ರಿಂದ ನಾವು ಅರಸನ್ ಕೋಟೆಗೆ ಹೇಗೆ ಹೋಗೋದಕ್ಕಾಗುತ್ತೆ ಯಜಮಾನ್ರೆ? ತಮ್ಮ ಉಸಿರಿರೋವರೆಗೂ ನಾವು ಅರಸನ್ ಕೋಟೆ ಹೊಸಲು ತುಳಿಬಾರ್ದು ಅಂತ ಅತ್ಯಮ್ಮ ಹೇಳಿದ್ ನೆನಪಿದೆ ತಾನೆ? ಅದ್ ನೆನಪಿದೆ ಪಾರು, ಆದ್ರೆ ಈಗ ಅತ್ಯಮ್ಮ ಹಾಗೆ ಹೇಳಿದ್ದು ಅವ್ರು ತುಂಬಾ ನಮ್ದವ್ರೆ ಅವ್ರ ಮುಂದೆನೆ ನಿಂತು ಆಸ್ತಿ ಕೇಳಿದ್ರು ಅನ್ನೋ ನೋವಿಂದ. ಮತ್ತೆ ನಮ್ಮ ಮುಖ ನೋಡ್ದಾಗ್ಲೆಲ್ಲ ಆ ನೋವು ಅವ್ರನ್ನ ಕಾಡಬಾರ್ದು ಅನ್ನೋ ಕಾರಣಕ್ಕೆ. ಅರುಂಧತಿ ಸತ್ತೋದ್ಲು, ರಾಣ ಸಿಕ್ಬಿದ್ದ. ಈ ಅಮ್ಮ ಒಂದ್ ಸೆಕೆಂಡ್ ಕಣ್ಮುಂದೆ ಬಂದೋಗ್ಬಿಟ್ನಲ್ಲಪ್ಪ. ಏ ಅಪ್ಪ, ಹಲೋ, ನಿಮ್ಮ ಫೋನ್ಗೋಸ್ಕರನೇ ವೇಟ್ ಮಾಡ್ತಿದ್ದೆ. ಅರಸನ್ ಕೋಟೆಯಿಂದ ಹೊರಗೆ ಬಂದ್ರಾ? ಅಲ್ಲಿಗೆ ಪಾರುಗೆ ಧ್ವನಿ ಬದಲಾಯಿಸಿ ರೋಪ್ ಹಾಕಿದ್ದು ನೀನೇ ಅಂತ ಕನ್ಫರ್ಮ್.
ಈಗ ಅರಸನಕೋಟೆ ಹೊರಗಡೆ ಬಂದಿದ್ದೀನಿ. ಅಲ್ಲ, ಈ ದಿನ ನಿನ್ ಜೊತೆಗೆ ಇದ್ದಿದ್ದಕ್ಕೂ ಈಗ ಇರ್ತಿರೋದಕ್ಕೂ ಸಾರ್ಥಕ ಆಯ್ತು ನೋಡು. ಇನ್ನೇನು ನೇಣನ್ ಕುಣಕ್ಕೆ ಬಿದ್ದೇ ಬಿಡ್ತು ಅನ್ನೋಷ್ಟಲ್ಲಿ ನನ್ನನ್ನ ಬಚಾವ್ ಮಾಡಿ ಕರ್ಸ್ಕೊಳ್ತಿದ್ಯಲ್ಲ. ಇನ್ ಮುಂದೆ ನಿನ್ ಜೊತೆ ಬದುಕೋದಕ್ಕೆ ಸ್ವಲ್ಪ ಧೈರ್ಯ ಬಂದ್ಬಿಡ್ತು ನೋಡು. ಥ್ಯಾಂಕ್ಸ್ ಅನುಷ್ಕಾ. ಅವರೆಲ್ಲ ಎಲ್ಲಿ? ನೀವು ಬಂದ್ಮೇಲೆ ಅವ್ರು ಮತ್ತೆ ಅರಸನಕೋಟೆಗೆ ಹೋಗೋ ಪ್ಲಾನ್ ಇಲ್ಲ ತಾನೆ? ಇನ್ನವ್ರಿಗೆ ಆ ಧೈರ್ಯನೇ ಬರೋದಿಲ್ಲ ಅನ್ಕೋ. ಆ ವಿಡಿಯೋ ನೋಡಿ ಆದಿ ತಮ್ಮನ ಮೇಲೆ ನಂಬಿಕೆ ಕಳ್ಕೊಂಡ. ಅವನ್ ತಮ್ಮ ಅವನ ಹೆಂಡತಿ ಅವನಿಂದ ಓದು. ಪಾರ್ವತಿ? ಪಾರ್ವತಿನ? ಅಯ್ಯೋ ಅನು, ನೀನಿದ್ದು ಅವಳ ಮುಖ ನೋಡ್ಬೇಕಾಗಿತ್ತು. ಇನ್ನೇನ್ ಲೈಫೇ ಮುಗ್ದೋಯ್ತು ಅಂತ ಭಾರವಾದ ಹೆಜ್ಜೆ ಇಡ್ತಾ ಅವ್ರ ಅಪ್ಪನ ಮನೆ ಕಡೆಗೆ ಹೋದ್ಲು. ಅಲ್ಲ ಅಲ್ಲ ಅಲ್ಲ, ಫೋನ್ ಕಟ್ ಮಾಡಿದ್ಲಲ್ಲ. ಯಪ್ಪ, ಇವಳು ಮೂಡು ಒಂದೊಂದ್ಸಲ ಹೆಂಗಾಗತ್ತೋ. ಬದುಕದ್ಯಾ ಬಡ ಜೀವವೇ. ಯಾರು ಏನು ಮಾಡುವರು? ಪಾರ್ವತಿ, ಕಾಲಲ್ಲಿ ಶಕ್ತಿನೇ ಇಲ್ದೇ ಇರೋ ತರ ನಡೀತಿದ್ಯಲ್ಲೇ. ನಾನ್ ಎಲ್ಲಿ ಅಂತ ಹುಡುಕ್ತಾ ಇದೀಯಾ? ನಾನು ಈ ಕ್ಷಣದಲ್ಲಿ ಅಲ್ಲಿಲ್ದೇ ಇರ್ಬೋದು, ಆದ್ರೆ ಅಲ್ಲಿ ಏನೇನ್ ನಡೆಯುತ್ತೋ ಅಂತೆಲ್ಲ ನನಗೆ ಗೊತ್ತಾಗತ್ತೆ. ವಿಡಿಯೋ ನೋಡ್ದ್ಯಾ? ನಿನ್ ಮುಖ ನೋಡೋಕ್ಕೂ ಅಸಹ್ಯ ಪಡ್ಬೇಕು, ಆ ರೀತಿ ಅವಮಾನ ಮಾಡ್ಬೇಕು. ಅರಸನಕೋಟೆಯಲ್ಲಿ ಏನೇ ನಡೆದ್ರೂ ನನಗೆ ಗೊತ್ತಾಗತ್ತೆ. ನಿನ್ ಎಕ್ಸ್ಟ್ರಾ ಬುದ್ಧಿ ಉಪಯೋಗಿಸ್ದೆ ನಾನು ಹೇಳ್ದಾಗ ಮಾಡಿದ್ರೆ ಎಲ್ರೂ ಬದುಕೊಳ್ತಾರೆ. ಇಲ್ಲ ಅಂದ್ರೆ ಅರಸನಕೋಟೆ ಮರ್ಯಾದೆ ಮಣ್ಪಾಲಾಗತ್ತೆ. ಮರ್ಯಾದೆಗೆ ಹೆದರೋ ಅಖಿಲ ರಘುರಾಮ್ ಕೂಡ ನೇಣು ಹಾಕೊಂಡು ಮಣ್ಣು ಸೇರೋ ಹಾಗೆ ಮಾಡ್ಬೇಡ. ಇಲ್ಲ, ಅತ್ಯಮ್ಗೆ ಮಾವಗೆ ಏನು ಆಗ್ಬಾರ್ದು. ಅರಸನಕೋಟೆ ಮರ್ಯಾದೆನೋ ಮುಖ್ಯ. ಹಾಗಾದ್ರೆ ನಾನು ಹೇಳ್ದಾಗ ಮಾಡು. ಸರಿ, ನೀನ್ ಹೇಳ್ದಾಗೆ ಮಾಡ್ತೀನಿ. ಆ ವಿಡಿಯೋ ನೋಡಿ ನಾನು ಜನನಿಗೆ ಮೋಸ ಮಾಡ್ಬಿಟ್ನ ಅಂತ ಗಿಲ್ಟಲ್ಲಿ ಒದ್ದಾಡಿದ್ದೀನಿ ಬ್ರೋ. ಜನನಿಂದ ಎಷ್ಟೋ ದಿನ ದೂರನೂ ಇದ್ದೆ. ಮಾಮ್ ಧರ್ಮಾಧಿಕಾರಿಯಾಗಿ ಮುಂದುವರಿಬೇಕಾಗಿದ್ದ ದಿನ ಅದೇ ನಿನ್ನ ಆಸ್ತಿಲಿ ಪಾಲ್ ಕೇಳಕ್ಕೆ ಸ್ವಲ್ಪ ಮುಂಚೆನೆ ಮೋನಿಕಾ ಗಂಡ ಸಿಕ್ಕಿ ನೀವೇನೂ ತಪ್ಪು ಮಾಡಿಲ್ಲ, ಅವಳು ನಿಮ್ಮನ್ನ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾಳೆ ಅಂತ ಅವ್ರು ಗ್ಯಾರಂಟಿ ಕೊಟ್ಟರು. ನನ್ನ ಆಸ್ತಿಲಿ ಭಾಗ ಕೇಳೋಕ್ಕಿಂತ ಮುಂಚೆನೆ ಅವಳು ಗಂಡ ಸಿಕ್ಕಿ ಎಲ್ಲ ಸಾಲ್ವ್ ಹೋಗಿತ್ತ ಪ್ರೀತು. ಹೌದು ಭಾವ, ನೀವು ಮನೆ ಬಿಟ್ಟು ಹೋಗಿದ್ದ ದಿನಾನೇ ಅವಳು ಗಂಡ ಬಂದು ಅವಳನ್ನ ಕರ್ಕೊಂಡು ಹೋದ. ಬೇಕಾದ್ರೆ ಈಗಲೇ ಅವನಿಗೆ ಫೋನ್ ಮಾಡಿ ಹೇಳಿಸ್ತೀನಿ. ಬೇಡಮ್ಮ, ನಾನೇ ನಂಬ್ತೀನಿ. ಆದರೆ ಈ ವಿಷಯನ ಮೊದಲೇ ನನ್ನ ಗಮನಕ್ಕೆ ಯಾಕೆ ತರಲಿಲ್ಲ? ಆ ವಿಡಿಯೋ ಫೇಕೆ, ಅದ್ರ ಜನರ ಪಾಲಿಗೆ ಅದು ಸತ್ಯ ಬ್ರೋ. ಯಾಕಂದರೆ ಆ ವಿಡಿಯೋದಲ್ಲಿರೋದು ನಾನೇನದು ನಿಜ.
ನನ್ನ ಜೊತೆ ಮೋನಿಕಾ ಇದ್ದಿದ್ದು ನಿಜ. ನಾನು ಅವತ್ತು ಕುಡಿದು ಮೋನಿಕಾ ಜೊತೆ ರೂಮಲ್ಲಿ ಇದ್ದಿದ್ದು ನಿಜ. ಆದರೆ ಅದನ್ಯಾವುದು ಗ್ರಾಫಿಕ್ ಮಾಡಿಲ್ಲ. ಅಷ್ಟು ಸಾಕಲ್ವಾ ಜನ ನಂಬೋದಕ್ಕೆ? ನನ್ನನ್ನು ಚಿಕ್ಕ ವಯಸ್ಸಿಂದ ನೋಡಿರೋ ನೀನೇ ಒಂದು ಕ್ಷಣ ವಿಡಿಯೋ ನೋಡಿ ನಂಬಿಟ್ಟೆ. ಅಂಥದ್ರಲ್ಲಿ ಆ ವಿಡಿಯೋ ವೈರಲ್ ಆದರೆ ಜನ ನಂಬ್ತಾರ? ಇಡೀ ಅರಸನಕೋಟೆ ಮರ್ಯಾದೆನೇ ಬೀದಿ ಪಾಲಾಗ್ಬಿಡುತ್ತೆ ಬ್ರೋ. ಅದಕ್ಕೆ ಹೇಳಿಲ್ಲ. ನಿಮ್ಮ ಮೇಲಿನ ಗೌರವದಿಂದ ಇವ್ರ ಬಗ್ಗೆ ಒಂದಿಷ್ಟಾದ್ರೂ ಯೋಚನೆ ಉಳ್ಕೊಂಡಿತ್ತು. ಇವತ್ತು ಇವಳು ಅದನ್ನು ಕಳೆದು ಬಿಟ್ಲು. ನಿಮ್ ಉಪಚಾರ ಋಣ ನಮಗೇನು ಬೇಕಾಗಿಲ್ಲ. ಕಷ್ಟ ಪಟ್ಕೊಂಡು ಸ್ವಂತ ದುಡಿಮೆಯಿಂದ ಬದುಕ್ತಿರೋರು ನಾವ್ ಯಾರ ಹಂಗಲ್ಲೂ ಇಲ್ಲ, ಯಾರ ಹಂಗೂ ಬೇಕಾಗೂ ಇಲ್ಲ. ಓ ಹೌದಾ? ಮತ್ಯಾಕ್ ನಮ್ಮ ಮನೆ ಬಾಗಿಲಿಗೆ ಬಂದು ನಿಂತಿದೀಯಾ? ನನಗೆ ಚಾಲೆಂಜ್ ಮಾಡಿ ಅದ್ ಹೇಗೆ ನೆಮ್ಮದಿಯಾಗಿ ಬದುಕ್ತಿರೋ ನಾನು ನೋಡ್ತೀನಿ. ಬದುಕಿ ತೋರಿಸ್ತೀವಿ. ಹೌದಾ? ನೀನಾ ನೋಡೇ ಬಿಡೋಣ. ಆಯ್ತು, ನೋಡೇ ಬಿಡೋಣ. ನೀನ್ ಆಸ್ತಿಲ್ ಭಾಗ ಕೇಳಿದ್ರೆ ಅಮ್ಮ ನಿನ್ನ ದೂರ ಇಡ್ತಾರೆ. ನಿನಗೆ ಅದನ್ನ ಸಹಿಸ್ಕೊಳ್ಳೋದಕ್ಕಾಗಲ್ಲ ಅಂತ ನಾನು ಅಮ್ಮನ ಹತ್ರ ಹೋಗಿ ಆಸ್ತಿಲ್ ಭಾಗ ಕೇಳಿದೆ. ಆದ್ರೆ ಅಷ್ಟರಲ್ಲಾಗ್ಲೇ ನಿನ್ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಕ್ಕಿತ್ತು. ಛೇ, ನನ್ ಗಮನಕ್ಕೆ ಇದು ಬರಲೇ ಇಲ್ವಲ್ಲ ಪ್ರೀತು. ನಾನು ಅವತ್ತು ನಿನ್ನ ಹತ್ರ ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು ಅಂತ ಬಂದೆ. ಅದನ್ನ ನೀನು ನಾನೆಲ್ಲಿ ಆಸ್ತಿಯಲ್ಲಿ ಭಾಗ ಕೇಳ್ಬಿಡ್ತೀನಿ ಅಂತ ಅನ್ಕೊಂಡು ನೀನು ಆಸ್ತಿಯಲ್ಲಿ ಭಾಗ ಕೇಳ್ಬಿಟ್ಟೆ. ಸಾರಿ ಪ್ರೀತು. ಆ ವಿಡಿಯೋ ನೋಡ್ತಿದ್ದ ಹಾಗೆ ಜೊತೆಲಿ ಹುಟ್ಟಿದ ತಮ್ಮನ ಮೇಲೆ ನಂಬಿಕೆ ಕಳ್ಕೊಂಡ್ಬಿಟ್ಟೆ. ಹೌದು, ಅರುಂಧತಿ ಸತ್ತು ಹೋದ್ಲು, ಅನುಷ್ಕಾ ಸತ್ತು ಹೋಗಿದ್ದಾಳೆ, ಅನನ್ಯ ಇನ್ನೂ ಜೈಲಲ್ಲೇ ಇದ್ದಾಳೆ. ಹಾಗಾದ್ರೆ ಫೋನ್ ಮಾಡಿ ನಿನ್ನ ಮೋನಿಕಾ ವಿಡಿಯೋ ಕಳಿಸ್ತೋರು ಯಾರು? ಅದೇ ಗೊತ್ತಾಗ್ತಿಲ್ಲ ಬ್ರೋ. ಕೊನೆ ಮೂಮೆಂಟಲ್ಲಿ ಇಡೀ ಸ್ಟೋರಿ ಟ್ವಿಸ್ಟ್ ಕೊಟ್ಬಿಟ್ರಲ್ಲ, ಯಾರು ಅಂತಲೇ ಗೊತ್ತಾಗ್ತಿಲ್ಲ. ಯಾರೋ ಗೊತ್ತಿಲ್ಲ, ಒಟ್ನಲ್ಲಿ ಆ ರಾಣನ್ ಹಿಂದೆ ಈಗಿರೋರು ಆ ಅರುಂಧತಿಗಿಂತ ಡೇಂಜರ್ ಅನ್ನಿಸ್ತಿದೆ. ಮೊದಲು ಅವ್ರು ಯಾರು ಅಂತ ನಾವು ತಿಳ್ಕೋಬೇಕು. ಅವಾಗಲೇ ನಾನು ಪಾರು ಮನೆಗೆ ವಾಪಸ್ ಬರೋದಕ್ಕೆ ಸಾಧ್ಯ. ಅದ್ ಯಾವತ್ತೂ ಸಾಧ್ಯ ಇಲ್ಲ ಯಜಮಾನ್ರೆ. ನಿಮ್ ನಂಬಿಕೆನ ಉಳಿಸ್ಕೊಳ್ಳೋದಕ್ಕಾಗ್ಲಿಲ್ಲ ಯಜಮಾನ್ರೆ. ಅಷ್ಟಕ್ಕೂ ಮೊಹಮ್ಮದ್ರ ಜಗಳ ಆಡೋ ಅನಿವಾರ್ಯತೆ ಏನ್ ಬಂತು ಅದಕ್ಕೆ? ನೀವೆಲ್ಲರೂ ಅಲ್ಲಿಂದ ಹೊರಟ ಮೇಲೆ ನೀನ್ ಈಗ್ಲೇ ಹೋಗಿ ಅರಸನಕೋಟೆ ಬಾಗ್ಲು ಮುಂದೆ ನಿಂತ್ಕೋ. ನಿನ್ ಮುಖ ನೋಡಕ್ಕೂ ಅಸಹ್ಯ ಪಡ್ಬೇಕು. ಆ ರೀತಿ ಅವಮಾನ ಮಾಡ್ಬೇಕು. ಬನ್ನಿ ಹೊರಗೆ. ಅಲ್ಲ, ನನ್ ಗಂಡನ್ನ ಡ್ರೈವರ್ ಆಗಿ ಕರ್ಕೊಂಡೋಗೋದಕ್ಕೆ ಎಷ್ಟು ಧೈರ್ಯ ನಿಮ್ಗೆ? ನನಗೆ ಚಾಲೆಂಜ್ ಮಾಡಿ ಅದ್ ಹೇಗೆ ನೆಮ್ಮದಿಯಾಗಿ ಬದುಕ್ತಿರೋ
ನಾನು ನೋಡ್ತೀನಿ. ತಪ್ಪು ಮೇಲೆ ಮತ್ತೊಂದು ತಪ್ಪು, ನೋವಿನ ಮೇಲೆ ಮತ್ತೊಂದು ಬರೆ ಹೇಳಕ್ ಬಂದಿದ್ದೀನಿ. ಹೀಗಿರುವಾಗ ಅವ್ರು ಹೇಗ್ ನಮ್ಮನ್ನು ಕ್ಷಮಿಸ್ತಾರೆ? ಹೇಗವ್ರು ಮತ್ತೆ ನಮ್ಮನ್ನ ಮನೆ ಒಳಗಡೆ ಬಿಟ್ಕೋತಾರೆ? ಇಲ್ಲ, ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅತ್ತೆಯಮ್ಮ. ಪ್ಲೀಸ್ ಅದಕ್ಕೆ ಎಲ್ಲರೂ ನನ್ನನ್ನು ಕ್ಷಮಿಸಿ. ಇದಕ್ಕೆಲ್ಲ ಕಾರಣ ನಾನು. ಆಗಿದ್ದಾಗೋಯ್ತು. ಇನ್ಮೇಲೆ ಯಾವುದನ್ನು ಬದಲಾಯಿಸೋದಕ್ಕಾಗಲ್ಲ. ಇನ್ನು ಕೊನೆವರೆಗೂ ನನ್ನ ಪಾಲಿಗೆ, ಬಾರೋ ಪಾಲಿಗೆ ಅರಸನಕೋಟೆ ಕನಸಿನ ಮಾತು. ಅರುಂಧತಿ ಸತ್ತು ಹೋಗಿದ್ದಾಳೆ, ರಾಣ ವೀಕ್ ಆಗಿರ್ತಾನೆ, ಇನ್ಮೇಲೆ ಯಾವ ಸಮಸ್ಯೆನೂ ಬರಲ್ಲ ಅಂತ ಅಪ್ಪ ಅಮ್ಮ ರಿಲ್ಯಾಕ್ಸ್ ಆಗಿರ್ತಾರೆ. ಆದರೆ ಅರುಂಧತಿನೇ ಮೀರ್ಸೋ ಕೈ ರಾಣ ಕೈ ಜೋಡಿಸಿದೆ ಅಂತ ಅಪ್ಪ ಅಮ್ಮಂಗೆ ಗೊತ್ತಾಗೋದು ಬೇಡ. ಈ ವಿಷಯ ನಮ್ಮ 4 ಜನದ ಮಧ್ಯನೇ ಇರಲಿ. ಹಾಗಂತ ಭಾಷೆ ಕೊಡಿ. ತಡ್ಕೊಳಕ್ಕಾಗ್ಲಿಲ್ಲ, ಹೀಗೆ ಮಾತಾಡ್ಬಿಟ್ಟೆ. ಇಷ್ಟೊತ್ತು ನಾನು ಮಾತಾಡಿದ್ದನ್ನ ಪಾರ್ವತಿ ಹತ್ರ ಹೇಳಕ್ ಹೋಗ್ಬೇಡ. ಇಷ್ಟೊತ್ತು ನಾನು ಮಾತಾಡಿದ್ದು ಅಖಿಲ ಗಂಡನಾಗಿ, ಪಾರ್ವತಿ ಮಾವನಾಗಲ್ಲ. ಅಖಿಲಾಗೆ ಅಷ್ಟು ಹೊರಟಾಗಿ ಮಾತಾಡಿ ಪಾರ್ವತಿ ಕೂಡ ನೆಮ್ಮದಿಯಾಗಿರಲ್ಲ ಅಂತ ನನಗೆ ಗೊತ್ತು. ನಮ್ಮ ಎತ್ತರಕ್ಕೆ ಬೆಳೆದು ನಿಂತ ಮಕ್ಕಳನ್ನ ಸ್ನೇಹಿತರ ಥರ ಕಾಣಬೇಕು ಅಂತ ನಾನು ಹಾಗೆ ಕಂಡಿದ್ದೀನಿ. ಮನಸ್ಸಲ್ಲಿರೋದನ್ನ ಮುಚ್ಚು ಮರೆ ಇಲ್ಲದೆ ಹೇಳೋ ಸ್ವಾತಂತ್ರ್ಯನೂ ಕೊಟ್ಟಿದ್ದೀನಿ. ಹಾಗಿದ್ದ ಮೇಲೆ ಮನೆ ಬಿಟ್ಟು ಹೋಗೋ ನಿರ್ಧಾರ ತಗೊಂಡಾಗಿಂದ ಯಾಕೆ ಇಷ್ಟೊಂದು ಮುಚ್ಚುಮರೆ? ಒಂದು ಸಲ ಮನಸ್ಸು ಬಿಚ್ಚಿ ಮಾತಾಡೋದು ಆದಿತ್ಯ. ನೀವಿಬ್ಬರನ್ನು ಕಾಡ್ತಿರೋ ಸಮಸ್ಯೆ ಏನು ಅಂತ ಹೇಳ್ಕೊಳ್ಳಿ. ಅದು ಯಾವ ಧರ್ಮ ಸಂತ ನಿಮ್ಮನ್ನು ಕಟ್ಟಾಕಿದೆ ಹೇಳಿ. ನನ್ನ ಹತ್ರ ಆಮೇಲೆ ಮಾತಾಡ್ತೇನೆ. ಅಖಿಲ, ಅದು ಆದಿತ್ಯ ಫೋನ್ ಮಾಡಿದ್ದ. ಪಾಪ ಪಾರ್ವತಿ ಬೇಕು ಅಂತ ನಿನ್ನ. ಪಾಪನ ಇನ್ನೂ ಅವ್ರ ಮೇಲೆ ನಿಮಗೆ ನಂಬಿಕೆ ಉಳಿದಿದ್ಯಾ ರಘು? ಸರ್, ನಿನ್ನೆ ಫೋನಲ್ಲಿ ಹೇಳಿದಾಗೆ ನಮ್ಮ ಪ್ರಾಜೆಕ್ಟ್ಗೆ ಒಬ್ಬರು ಹೊಸ ಇನ್ವೆಸ್ಟರ್ ಸಿಕ್ಕಿದ್ದಾರೆ. ಸೊ ನಾಳೆಯಿಂದನೇ ಕೆಲಸ ಶುರು ಮಾಡ್ಬೋದು. ಅದಕ್ಕೋಸ್ಕರನೇ ಇವತ್ತು ಮಾತಾಡೋಕ್ಕೆ ನಿಮ್ಮನ್ನ ಬರ ಹೇಳಿದ್ದು. ಶೋರ್, ಥ್ಯಾಂಕ್ ಯು. ಓ, ನಮ್ಮ ಇನ್ವೆಸ್ಟರ್ ಫೋನ್ ಮಾಡ್ತಾ ಇದ್ದಾರೆ. ಒಂದು ನಿಮಿಷ. ಹಲೋ. ಕನ್ಫ್ಯೂಸ್ ಆಗಬೇಡಿ, ಏನೂ ಮಾತಾಡಬೇಡಿ. ನಾನು ಹೇಳೋದನ್ನ ಕೇಳಿಸ್ಕೊಳ್ಳಿ ಅಷ್ಟೇ. ನಿಮ್ಮ ಕಂಪನಿಗೆ ಇನ್ವೆಸ್ಟ್ ಮಾಡ್ತಿರೋದು ನಾನೇ, ಹೆಸರು ಬೇರೆಯವ್ರದಷ್ಟೇ. ನೀವು ಕೇಳಿದಷ್ಟು ದುಡ್ಡು ಸುರಿತಿದ್ದೀನಿ ಅಂದಮೇಲೆ ನಮಗೂ ಏನಾದರೂ ಲಾಭ ಇರಬೇಕು ತಾನೆ? ಲಾಭ ಅಂತ ಕೇಳ್ತಾ ಇರೋದು ಹಣದಲ್ಲ, ಕೆಲಸದಲ್ಲಿ. ನೀವು ಹೊಸದಾಗಿ ಸೇರ್ಸ್ಕೊಂಡಿದ್ರಲ್ಲ ಕೆಲಸಕ್ಕೆ, ಆ ಹುಡುಗ ಅವನನ್ನ ಈಗಿಂದೀಗಲೇ ಕೆಲಸದಿಂದ ತೆಗಿಬೇಕು. ಆದಿತ್ಯ ಅರಸನಕೋಟೆನ ನಿಮ್ಮ ಕಂಪನಿಯಿಂದ ತೆಗೆದು ಹಾಕಬೇಕು. ನಾನು ದುಡ್ಡು ಇನ್ವೆಸ್ಟ್ ಮಾಡಬೇಕು ಅಂದ್ರೆ ನಿಮ್ಮ ಕಂಪನಿಲಿ ಆದಿತ್ಯ ಇರ್ಕೂಡ್ದು. ಅಂದಮೇಲೂ ನಿಮಗೆ ಆದಿತ್ಯನೇ ಬೇಕು ಅಂತ ಬೇರೆ ಇನ್ವೆಸ್ಟರ್ನ ಹುಡ್ಕಕ್ ಹೋದ್ರೆ
ಆ ಪ್ರಾಜೆಕ್ಟ್ ಟೇಕ್ ಆಫೇ ಆಗಲ್ಲ. ಯಾಕಂದ್ರೆ ಯಾರು ನಿನಗಾಗದೇ ಇರೋರು ನಿನ್ನೆನ ಯಮಲೋಕಕ್ಕೆ ಟೇಕ್ ಆಫ್ ಮಾಡಿಬಿಟ್ಟಿರ್ತಾರಲ್ಲ, ಆ ಆಗದೇ ಇರೋರು ನಾನ್ ಬೇಕಾದ್ರೂ ಆಗಿರ್ಬೋದು. ಸೊ ಥಿಂಕ್ ಅಂಡ್ ಟೆಲ್ ಮೀ, ಆದಿತ್ಯನಾ ಇಲ್ಲ? ಈಗ ನಾನೇನು ಮಾಡ್ಬೇಕು ಹೇಳಿ? ಗುಡ್. ಈಗ ನೀನ್ ಏನ್ ಮಾಡ್ತೀಯ ಅಂದ್ರೆ, ನಿಮ್ ಮನೆಯವ್ರ ಮೇಲೆ ಸೇಡ್ ತೀರ್ಸ್ಕೊಳೋಕೆ ನಾನು ನನ್ನ ಅಮ್ಮನ್ನೇ ಕೊಂದೋಳು. ಇನ್ ಇದಕ್ಕೆ ಹೇಗೆ ಅವಕಾಶ ಮಾಡ್ಕೊಡ್ತೀನಿ? ಅದಕ್ಕೆ ಆದಿತ್ಯ ಇಂಟರ್ವ್ಯೂಗೆ ಹೋಗೋ ಸ್ಟಾರ್ಟ್ಅಪ್ ಕಂಪನಿ ಬಗ್ಗೆ ಡೀಟೇಲ್ಸ್ ತಿಳ್ಕೊಂಡು ಅದಕ್ಕೆ ಇನ್ವೆಸ್ಟರ್ ನಾನೇ ಅಂತ ಒಂದು ಪ್ರಪೋಸಲ್ ಕಳಿಸ್ದೆ. ಆದಿತ್ಯ ನನ್ಗೆ ಇನ್ನೇನು ಕೆಲಸ ಸಿಕ್ಕೇ ಬಿಡ್ತು, ನನ್ನ ಜೀವನಕ್ಕೊಂದು ದಾರಿ ಆಗೇ ಬಿಡ್ತು ಅಂತ ಅನ್ಕೊಳ್ಳೋಷ್ಟರಲ್ಲಿ ಅದಕ್ಕೆ ಒಂದು ಕಲ್ಲು ಹಾಕಿದೆ. ಎಸ್, ಪ್ರೀತು ವಿಡಿಯೋ ತೋರಿಸಿ ಆದಿ ಮತ್ತೆ ಅವನ ಬಾಲಾನುಭೂತಿಗಳು ನನ್ನನ್ನ ಅಖಿಲನ್ ಮುಂದೆ ಕರ್ಕೊಂಡೋಗಿ ನಿಲ್ಸೋದಕ್ಕೆ ಅಣೆಕಟ್ಟೆನೋ ಕಟ್ಟಿದ್ವಿ. ಬಟ್ ಈಗ ಅಖಿಲನ ಹೆಸರಲ್ಲಿ ನೀನ್ ಮಾಡಿದ ಕೆಲಸದಿಂದ ಅಖಿಲ ಮತ್ತೆ ಆದಿ ಮಧ್ಯೆ ಗೋಡೆ ಕಟ್ಟಕ್ಕಾಗತ್ತೆ ಅಂತ ನಿನ್ಗನ್ನಿಸ್ತಾ ಇದೆಯಾ? ಹೊಟ್ಟೆಗೆ ಬಿದ್ದ ವಿಷ ಮನುಷ್ಯನ್ನ ಕೊಲ್ಲುತ್ತೆ, ಅದೇ ಕಿವಿಗೆ ಬಿದ್ದ ವಿಷ ಇಡೀ ಸಂಬಂಧನೇ ಕೊಲ್ಲುತ್ತೆ. ಮನುಷ್ಯ ಅಸಹಾಯಕ ಸ್ಥಿತಿಲಿದ್ದಾಗ, ತಾನು ಸೋಲ್ತಿದ್ದೀನಿ ಅನ್ನಿಸ್ದಾಗ ತನ್ನ ಸೋಲಿಗೆ ಯಾರನ್ನ ಹೊಣೆ ಮಾಡಿದ್ರು ಕನ್ವಿನ್ಸ್ ಆಗ್ತಾನೆ. ತಗೋಬೇಡಿ ಅಂತ ಹೇಳೋದಕ್ಕೂ ಚಾನ್ಸೇ ಇಲ್ಲ. ಮತ್ತೆ ಆ ವ್ಯಕ್ತಿ ಯಾರು, ನನ್ನನ್ನು ಕೆಲ್ಸಕ್ಕೆ ತಗೋಬೇಡ ಅಂತ ಯಾಕೆ ಹೇಳ್ದ ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಅವ್ನು ಯಾರು ಅಂತ ಹೇಳಿ ದೊಡ್ಡ ಯಜಮಾನ್ರೆ, ಅವ್ನು ಕೊರಳ್ಪಟ್ಟು ಹಿಡ್ಕೊಂಡು ನಮ್ಮವ್ರ ಬಗ್ಗೆ ಯಾಕೆ ಸುಳ್ಳು ಬಗಳ್ದೆ ಅಂತ ಕೇಳ್ತೀನಿ. ಆ ಕೇಳಿದವ್ನು ಹೇಳ್ಬಿಡ್ತಾನ? ಅಷ್ಟು ದೊಡ್ಡ ಸುಳ್ಳು ಹೇಳ್ದವನು ನಾನು ಕ್ರಾಸ್ ಚೆಕ್ ಮಾಡಿದ್ರೆ ಏನು ಹೇಳಬೇಕು ಅನ್ನೋದು ಯೋಚನೆ ಮಾಡಿರಲ್ವಾ? ನೀನ್ ಈಗ್ಲೇ ಹೋಗಿ ಅರ್ಸನ್ ಕೊಟ್ಟೆ ಬಾಗ್ಲು ಮುಂದೆ ನಿಂತ್ಕೋ. ನಿನ್ ಮುಖ ನೋಡಕ್ಕೂ ಅಸಹ್ಯ ಪಡ್ಬೇಕು, ಆ ರೀತಿ ಅವಮಾನ ಮಾಡ್ಬೇಕು. ಗೊತ್ತಾಯ್ತು, ನಿಮಗೆ ಯಾರು ಕೆಲಸ ಕೊಡಬೇಡ ಅಂತ ಹೇಳಿದ್ದು ಅಂತ ನನಗೆ ಗೊತ್ತಾಯ್ತು. ಯಾರು? ಅತ್ತೆಮ್ಮನ ಜೊತೆ ನನಗೆ ಜಗಳ ಮಾಡೋದಕ್ಕೆ ಒತ್ತಡ ಹಾಕಿದ ವ್ಯಕ್ತಿನೇ. ಏನು, ಅಖಿಲ್ ಅಮ್ಮನವ್ರ ಜೊತೆ ನೀನ್ ಜಗಳ ಮಾಡೋದಕ್ಕೆ ಒತ್ತಡ ಹಾಕಿದ್ರ? ಯಾರದು? ಯಾಕೆ? ಏನ್ ಲಾಭ ಅವ್ರಿಗೆ ಅದರಿಂದ? ಅದನ್ನು ಸಮಯ ಬಂದಾಗ್ಲೇ ಹೇಳ್ತೀರಾ? ಸರಿ ಬಿಡಿ. ಒಟ್ಟಲ್ಲಿ ನಿಮಗೆ ಅಮ್ಮವ್ರ ಮೇಲಿರೋ ನಂಬಿಕೆ ಸಡ್ಲ ಆಗ್ಲಿಲ್ವಲ್ಲ, ಅಷ್ಟು ಸಾಕು. ಇದಲ್ದೆ ಹೋದ್ರೆ ಇನ್ನೊಂದು ಕೆಲಸ ಸಿಗುತ್ತೆ ಬಿಡಿ ದೊಡ್ಡ ಯಜಮಾನ್ರೆ. ನನಗೆ ಬೇಡ ಸರ್ತಿ, ನನಗೆ ಇಂಟರ್ವ್ಯೂ ಅಟೆಂಡ್ ಮಾಡಿ ಮಾಡಿ ಸಾಕಾಗೋಗಿದೆ. 10 ಕಂಪ್ನಿ ನಡೆಸುವಷ್ಟು ಅನುಭವ ಇದೆ, ಆದರೆ ಆ ಅನುಭವ ಯಾರಿಗೂ ಬೇಕಾಗಿಲ್ಲ. ನಾನು ಅಖಿಲಾಂಡೇಶ್ವರಿ ಅವ್ರ ಮಗ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಮ್ಮ ಕಂಪ್ನಿ ಜೊತೆ ಚೆನ್ನಾಗಿರೋರು ನನಗೆ ಕೆಲಸ ಕೊಡ್ತಾ ಇಲ್ಲ ಸಾರ್ಥಿ. ನಮ್ಮ ರೈವಲ್ ಕಂಪ್ನಿಯವರು ನನಗೆ ಕೆಲಸ ಕೊಡೋದಕ್ಕೆ ಮೇಲ್ ಬಿದ್ದು ಕಾಯ್ತಾ ಇದ್ದಾರೆ. ಲಕ್ಷ ಲಕ್ಷ ಸಂಬಳ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಅಮ್ಮಂಗೆ ಅರ್ಸನ್ ಕೋಟೆಗೆ ಮೋಸ ಮಾಡಿ ನಾನು ಆ ನಿರ್ಧಾರ ತಗೊಳ್ಳೋದಕ್ಕಾಗಲ್ಲ. ನಾನು ಇನ್ಮೇಲೆ ಯಾವ ಕೆಲಸನೂ ಹುಡ್ಕಕ್ಕೆ ಹೋಗಲ್ಲ.
ಹಾಗಂತ ನಿಮಗೂ ಜೀವನ ತರಿ ಅಂತ ನಾನು ಹೊರೆಯಾಗಿರಲ್ಲ ಸಾರ್ಥಿ.